ನಮಸ್ಕಾರ ಎಲ್ರಿಗೆ ಸರ್. ಸೊ ಇವತ್ತಿನ ವಿಷಯ ಅಂತ ಹೇಳಿದ್ರೆ ಬಿಗ್ ಬಾಸ್ ಸೀಸನ್ 12 ಸ್ಟಾರ್ಟ್ ಆಗಿ ಒಬ್ಬರು ಮನೆಗೆ ಹೋಗಿದ್ದಾರೆ ಎಲಿಮಿನೇಟ್ ಆಗಿ. ಸೊ ಯಾರು ಆ ವ್ಯಕ್ತಿ ಅಂತ ಹೇಳಿದ್ರೆ ರಕ್ಷಿತಾ ಶೆಟ್ಟಿ ಮೂಲತಃ ಮಂಗಳೂರವರು. ಸೊ ಇವರು ನಿನ್ನೆ ಒಂದು ದಿನ ಬಂದು ಎಪಿಸೋಡಲ್ಲಿ ಎಲಿಮಿನೇಟ್ ಆಗಿ ಹೋಗಿದ್ದಾರೆ. ಸೊ ಇದಕ್ಕೆ ತುಂಬ ಜನ ಸಿಟ್ಟಾಗಿದ್ದಾರೆ ಅಂತ ಹೇಳಿದ್ರೆ ಹೈಯೆಸ್ಟ್ ರಕ್ಷಿತನ್ ಫ್ಯಾನ್ಸ್ ಬಿಟ್ಟು ಹೊಸಬ್ರು ನೋಡಿದವರಿಗೆ ಸಹ ಭಯಂಕರ ಸಿಟ್ಟು ಬಂದಿದೆ. ಸಿಟ್ಟು ಬಂದು ನಿಮ್ಗೆ ಇಲ್ಲಿ ಸೈಡಲ್ಲಿ ಹಾಕ್ತೇನೆ ನೋಡಿ ನಾನು ಸ್ಕ್ರೀನಲ್ಲಿ. ರಾಶಿ ನೆಗೆಟಿವ್ ಇದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಬೇಡದಲ್ಲ ಏನೇನೆಲ್ಲ ಕಮೆಂಟ್ ಬಿಗ್ ಬಾಸ್ ಅವರಿಗೆ ಬೈತಿದ್ದಾರೆ. ಸೊ ಅದರಲ್ಲಿ ದ ನೇಮ್ ಈಸ್ JP ಅಂತ ಹೇಳುವ ಒಬ್ಬರ ನಮ್ಮ ಮಂಗಳೂರಿನವರು ಕಂಟೆಂಟ್ ಮಾಡ್ತಾರೆ. ಅವರು ಅಂತ ಇನ್ಸ್ಟಾಗ್ರಾಮಲ್ಲಿ ಲಕ್ಷಗಟ್ಟಲೆ ಫಾಲೋವರ್ಸ್ ಇದ್ದಾರೆ ಅವರಿಗೆ. ಸೊ ಅವರು ಕಮೆಂಟ್ ಹಾಕಿದ್ದಾರೆ ನೋಡಿ, ಕರೆದು ಅವಮಾನ ಮಾಡೋದು ಎಷ್ಟು ಸರಿ ಅಂತ. ಅವರು ಹೇಳಿದ ಪ್ರಕಾರ ಎಷ್ಟು ಸರಿ ಅಂತ ಕರೆಕ್ಟ್ ಹೇಳಿದ್ದಾರೆ. ಕರೆದು ಅವಮಾನ ಮಾಡಬಾರ್ದು. ಯಾವುದೇ ಒಂದು ಫಂಕ್ಷನಿಗೆ ಕರೆದುಂಟಲ್ಲ ಅದು ಅದರಷ್ಟು ಬೇಜಾರಿನ ಸಂಗತಿ ಯಾವುದು ಸಹ ಇಲ್ಲ. ಇನ್ನು ಪವರ್ ಹೌಸ್ ಸಹ ಈ ಥರ ಫೈಲ್ ಅಂತೇಳಿ ಇದು ಮಾಡಿದ್ದಾರೆ, ಕಮೆಂಟ್ ಮಾಡಿದ್ದಾರೆ. ಇನ್ನೂ 2-3 ಸೆಲೆಬ್ರಿಟಿಗಳೆಲ್ಲ ಕಮೆಂಟ್ ಹಾಕಿದ್ದಾರೆ. ಸೊ ಇದು ಸೆಲೆಬ್ರಿಟಿಗಳು ಕಮೆಂಟ್ ಹಾಕುವ ವಿಷಯ ಅಲ್ಲ, ಜನರಿಗೆ ಸಹ ಸಿಟ್ಟು ಬಂದಿದೆ. ರಕ್ಷಿತಾ ಅವರನ್ನು ವಾಪಸ್ ಕರೆಸಿ ಅಂತ ಹೇಳಿ ಎಲ್ಲರೂ ಹೇಳ್ತಿದ್ದಾರೆ. ಸೊ ವಿಷಯ ಏನಂತ ಹೇಳಿದರೆ ಇದೊಂದು ಎಷ್ಟು ಬೇಜಾರಾಯಿತು ಅಂತ ಹೇಳಿದ್ರೆ, ನಿನ್ನೆ ನಾನು ಎಪಿಸೋಡ್ ನೋಡುವಾಗ ಬಿಗ್ ಬಾಸ್ ಇತಿಹಾಸದಲ್ಲಿ ಕನ್ನಡದಲ್ಲಿ ಈ ಥರ ಆಗಿಲ್ಲ. ಲಾಸ್ಟ್ ಸೀಸನ್ ಸ್ಟೇಜಿಗೆ ಕರೆಸಿ ಸ್ಟೇಜಲ್ಲೇ ಹೋಗಿದ್ದಾರೆ ಅವರೆಲ್ಲ. ಫಸ್ಟಿಗೆ ಗೊತ್ತಿದ್ದು ಮಾಡಿದ್ದಾರೆ, ಅದು ಬೇರೆ. ಮನೆಯ ಒಳಗೆ ಕರೆಸಿ ವಾಪಸ್ ಕಳಿಸೋದುಂಟಲ್ಲ, ಅದರಷ್ಟು ಒಂದು ಅವಮಾನ ಯಾವುದಿಲ್ಲ. ಇದಕ್ಕೊಂದು ಎಕ್ಸಾಂಪಲ್ ಹೇಳಬೇಕಂತ ಹೇಳಿದರೆ, ಈಗ ಒಂದು ನಮ್ಮ ಮನೆಯಲ್ಲಿ ಒಂದು ಫಂಕ್ಷನ್ ಉಂಟು, ನಾನು ಒಬ್ಬರಿಗೆ ಕಾಲ್ ಮಾಡಿ ಹೇಳ್ತೇನೆ, ಮನೆಯಲ್ಲಿ ಒಂದು ಫಂಕ್ಷನ್ ಉಂಟು, ಬಾ ಮಾರೆ ಊಟ ಮಾಡಿ ಹೋಗು ಅಂತ ಕಾಲ್ ಮಾಡಿ ಹೇಳ್ತೇನೆ. ಸೊ ಅವನು ನನ್ನ ಮಾತು ಕೇಳಿ ಪ್ರೀತಿಯಿಂದ ಬರ್ತಾನೆ ಮನೆಗೆ ಬಂದ ಕೂಡಲೇ ಫಂಕ್ಷನ್ ಎಲ್ಲ ಮುಗಿಸಿ ಊಟ ಹಾಕದೆ ಅವರಿಗೆ, ಹಾಂ ಸರಿ ನೀವು ಬಂದದ್ದು ಒಳ್ಳೆಯದಾಯಿತು, ಸಿಗೋಣ ಅಂತೇಳಿ, ಸರಿ ನೀವು ಹೋಗಿ ಅಂತ ಹೇಳಿದರೆ ಆ ವ್ಯಕ್ತಿಗೆ ಹೇಗೆ ಆಗ್ಬೋದು? ಮನೆಗೆ ಕರೆಸಿ ನಾನು ಊಟಗಂತ ಕರೆದು ಮಾರೆ ಇವ್ರು ನನಗೆ ಊಟ ಹಾಕದೆ ಮನೆಗೆ ವಾಪಸ್ ಕರೆಸಿದ್ದಾನೆ ಅಂತ ಹೇಳಿದರೆ ಆ ವ್ಯಕ್ತಿಗೆ ಎಷ್ಟು ಬೇಜಾರಾಗ್ಬೋದು, ಎಷ್ಟು ನೋವಾಗ್ಬೋದು, ಎಷ್ಟು ಅವಮಾನ ಆಗ್ಬೋದಲ್ಲ. ಇದೊಂದು ನಾನು ಜಸ್ಟ್ ಎಕ್ಸಾಂಪಲ್ ಕೊಟ್ಟದ್ದು. ಅದೇ ಪ್ರಕಾರ ರಕ್ಷಿತಾ ಅವರನ್ನು ಮನೆಯೊಳಗೆ ಕರೆಸಿ ಈ ರೀತಿ ಅವಮಾನ ಮಾಡಿದ್ದು ಇದೊಂದು ಬಿಗ್ ಬಾಸಿಗೆ ಒಂದು ಇದು ಅವಮಾನ. ಸೊ ಅವರೊಂದು ಆಸೆ ಇಟ್ಟು ಮುಂಬೈಯಿಂದ, ತಾಯಿ ಎಲ್ಲ ಮುಂಬೈಯಲ್ಲಿರೋದು, ಮುಂಬೈಯಿಂದ ಇಲ್ಲಿ ಬೆಂಗಳೂರಿಗೆ ಬಂದು ಶೂಟಿಂಗಿಗೆ ಬಂದು ಅವರೊಂದು ಎಷ್ಟು ಖುಷಿಯಲ್ಲಿ ಇರ್ತಿದ್ರು. ಸೊ ನನ್ನ ಮಗಳೊಂದು ಬಿಗ್ ಬಾಸ್ಗೆ ಹೋದ್ಲು, ಚೆನ್ನಾಗಿ ನೋಡ್ಬೋದು TV. ಹೋಗಿ 1 ಗಂಟೆ ಸಹ ಆಗಿಲ್ಲ, 1 ಗಂಟೆ ಒಳಗೆ ಅವರನ್ನು ಹೊರಗೆ ಕರೆಸ್ತಾರೆ ಅಂತ ಹೇಳಿದರೆ ಅದು ಯಾರು? ಜನರ ಓಟ ಆದರೆ ಓಕೆ, ಹಾಂ ಜನರು ನಿಮಗೆ ಓಟು ಕಮ್ಮಿ ಬಂದಿದೆ ನೀನು ಹೋಗು. ಮನೆಯಲ್ಲಿರುವ 4-5 ಜನ ಕರ್ಮದ ಒಂಟಿ ಅವರು. ಅವಳು ಜಾನ್ವಿ, ಅವಳಿಗೆ ಅಹಂಕಾರ ಉಂಟು ಈ ಲೋಕದಲ್ಲಿ ಅಲ್ಲ. ಅವ್ರು ಹೇಳೋದು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಮಾಡಿ ಸಕ್ಸಸ್ ಆಗಲಿಕ್ಕೆ ಈಸಿ ಅಂತ ಕರ್ಮ ಈಸಿಯಾ? ಇದು ಇದು ಒಂದೇ ದಿನ ವೈರಲ್ ಆದ ಹುಡುಗಿ ಅಲ್ಲ ರಕ್ಷಿತಾ. ಭಾರಿ ಕಷ್ಟಪಟ್ಟಿದ್ದಾಳೆ. 5 ವರ್ಷದಿಂದ ಎಷ್ಟು ಸಾವಿರ ವಿಡಿಯೋ ಹಾಕಿದ್ದಾಳೆ, ಎಷ್ಟು ಅವಮಾನ ಆಗಿದೆ ಅವಳಿಗೆ. ಸೊ ಅದು ಅವಳಿಗೆ ಮಾತ್ರ ಗೊತ್ತಿರೋದು. ಅಷ್ಟು ಸುಲಭದ ಮಾತಲ್ಲ. ಸೀರಿಯಲ್ ಹೋದವರು ಬರೀ ಕಷ್ಟಪಡೋದು, ಸೋಷಿಯಲ್ ಮೀಡಿಯಾದಲ್ಲಿ ಇರುವವರು ಕಷ್ಟಪಡೋದು ಅಂತ ಹೇಳಿದ್ರೆ ಅರ್ಥ ಇಲ್ವಾ? ಸೊ ಸೋಷಿಯಲ್ ಮೀಡಿಯಾದಲ್ಲಿ ಸಹ ಕಷ್ಟ ಉಂಟು, ಅಷ್ಟು ಈಸಿಯಲ್ಲಿ ಯಾರು ಸಕ್ಸಸ್ ಆಗಲ್ಲ. ವೈರಲ್ ಆಗ್ತಾರೆ ನೋಡಿ, ಅವರಿಗೆ ಲೈಫ್ಸ್ ಇರಲ್ಲ. ಅವರು 1 ಸೆಕೆಂಡಲ್ಲಿ ವೈರಲ್ ಆಗ್ತಾರೆ, ನೆಕ್ಸ್ಟ್ ಸೆಕೆಂಡಲ್ಲಿ ಗಾಯಬಾಗಿ ಹೋಗ್ತಾರೆ, ಎಲ್ಲಿ ಅವರು ಪತ್ತೆ ಇರೋದಿಲ್ಲ. ಮತ್ತೆ ಅದೇ ಪ್ರಕಾರ ಈ ಮನೆಯವರ ಹತ್ರ ನೀವು ಡಿಸಿಷನ್ ತಗೊಂಡು ಆಕೆಯನ್ನು ಹೊರಗೆ ಹಾಕಿದ್ರಲ್ಲ, ಇದೊಂದು ನ್ಯಾಯನ? ನಿಮ್ಮ ಶೋಗೆ ನ್ಯಾಯ ಅಲ್ಲ ಇದು, ಸತ್ಯ ಹೇಳ್ಬೇಕಂದ್ರೆ. ಸೊ ಇದು ಮಂಗಳೂರಿನವರಿಗೆಲ್ಲ ತುಂಬ ಬೇಜಾರಾಗಿದೆ. ಭಾರಿ ಖುಷಿಯಲ್ಲಿದ್ದು, ನಾವು ಸಹ ಖುಷಿಯಲ್ಲಿದ್ದು. ಸೊ ರಕ್ಷಿತನ TVಯಲ್ಲಿ ನೋಡ್ಬೋದು ಮಾರೆ, ಹೇಗೆ ಆಡ್ತಾಳೆ, ಸೊ ಅವಳು ಕನ್ನಡ ಹೇಗೆ ಮಾತಾಡ್ತಾಳೆ, ಒಂದು ಖುಷಿ ಇತ್ತು. ಅದು ಬಿಟ್ಟು ಈ ಥರ ಅವಮಾನ ಮಾಡಿ ಅವಳನ್ನು ವಾಪಸ್ ಕಳಿಸಿದ್ರೆ ಇದೊಂದು ಭಾರಿ ಒಂದು ಬೇಜಾರಿನ ಸಂಗತಿ. ಸೊ ನಿಮಗೆ ಈ ವಿಡಿಯೋದ ಬಗ್ಗೆ ಏನು ಅನಿಸ್ತು ಅಂತ ಹೇಳಿದರೆ, ರಕ್ಷಿತಾ ಹೋಗಿದ್ದು ಬೇಜಾರಾಯಿತಾ ಇಲ್ವೋ ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ನಿಮ್ಮ ಒಂದು ಕಮೆಂಟ್ ನಮಗೆ ಭಾರಿ ಇಂಪಾರ್ಟೆಂಟ್. ಇನ್ನು ಹೊಸ ವಿಡಿಯೋದೊಂದಿಗೆ ಬರ್ತೇನೆ. ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಯಾರಾದರೂ ಹೊಸ